Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. PC Napashitti Circle, Nehru Road, Shivamogga. Contact us 8845777200 or 08182272939. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಹಿಂದೂ ಸಮಾಜವನ್ನ ಒಡೆಯಲು ಸಾಕಷ್ಟು ಪ್ರಯತ್ನ ಆಯಿತು. ಲಿಂಗಾಯತ ವೀರಶೈವ ಸಮಾಜ ಕೂಡ ಛಿದ್ರವಾಗಿದೆ. ವೀರಶೈವ ಮುಸಲ್ಮಾನ ಸಮಾಜ ಒಂದೇ ಎಂದು ಕರೀತಾ ಇದ್ದಾರೆ. ಜಾತಿ ಜನಗಣತಿ ಸಂದರ್ಭದಲ್ಲಿ ವೀರಶೈವ ಸಮಾಜ ಇಂದು ಛಿದ್ರ ಆಗಿದೆ. ವೀರಶೈವ ಸಮಾಜ ಮುಸಲ್ಮಾನ ಸಮಾಜ ಎರಡೂ ಒಂದೇ ಎಂದು ಕೆಲವರು ಹೇಳಿದ್ದಾರೆ. ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡಿಯಿರಿ ಎಂದು ವೀರಶೈವರಿಗೆ ಹೇಳುವ ಪರಿಸ್ಥಿತಿ ಬಂದಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಶಿಕ್ಷಣ ಕೊಟ್ಟುಕೊಂಡು ಬರುತ್ತಿರುವ ಕನ್ನೇರಿ ಮಠದ ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಲಾಗಿದೆ. ವಿಜಯಪುರ ಜಿಲ್ಲೆ, ದಾವಣಗೆರೆ ಜಿಲ್ಲೆಗೆ ಬರಬಾರದು ಎಂದು ಸ್ವಾಮೀಜಿಗೆ ನಿರ್ಬಂಧ ಹೇರಿದ್ದಾರೆ. ಅದು ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಿರುವ ಅವಮಾನ. ಸ್ವಾಮೀಜಿ ಕ್ಷಮೆ ಕೇಳಲಿ, ಕಾಲಿಗೆ ಬಿದ್ದು ಕರೆದುಕೊಂಡು ಹೋಗ್ತೇನೆ ಎಂದು ಎಂಬಿ ಪಾಟೀಲರು ಹೇಳಿದ್ದಾರೆ. ವೀರಶೈವ ಹಾಗೂ ಮುಸಲ್ಮಾನರು ಒಂದೇ ಎನ್ನುವವರಿಗೆ ನಿರ್ಬಂಧ ಹಾಕದೇ ಇರುವವರು ಇವರಿಗೆ ನಿರ್ಬಂಧ ಹಾಕಿದ್ದಾರೆ. ಸಮಾಜದ ಮುಂದೆ ಎಂಬಿ ಪಾಟೀಲರು ಕ್ಷಮೆ ಕೇಳಬೇಕಿತ್ತು. ಆದರೆ ಅವರ ಮೇಲೆ ಹಠ ಸಾಧಿಸುತ್ತಿರುವುದು ರಾಜ್ಯ ಸರ್ಕಾರಕ್ಕೆ ಕ್ಷೋಭೆ ತರಲ್ಲ. ಅಕ್ಟೋಬರ್ 29ರಂದು ಬೆಳಗ್ಗೆ ಬೆಳಗಾಂ ವೀರಶೈವ ಮಠಾಧೀಶರ ನೇತೃತ್ವದಲ್ಲಿ ವಿಶೇಷ ಸಭೆ ಕರೆದಿದ್ದೇವೆ. ಸರ್ಕಾರ ಕನ್ನೇರಿ ಸ್ವಾಮೀಜಿಗಳ ಮೇಲೆ ಹಾಕಿರುವ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಯಾವ ರೀತಿ ಹೋರಾಟ ನಡೆಸಬೇಕೆಂಬ ಚರ್ಚೆ ಆ ಸಭೆಯಲ್ಲಿ ನಡೆಯುತ್ತದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡಿಕೊಂಡಿರೋಂಥ, ಬಡವರಿಗೆ ಶಿಕ್ಷಣ ಕೊಟ್ಕೊಂಡು ಬರ್ತಾ ಇರೋಂಥ, ಗೋಶಾಲೆಗಳನ್ನು ನಡೆಸ್ತಾ ಇರೋಂಥ, ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಡ್ಬಂದಿರೋಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ, ಬರ್ಕೂಡುದು ಅಂತ. ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಿರೋಂಥ ಅಪಮಾನ. ಈ ಸಂದರ್ಭದಲ್ಲಿ ಮಾನ್ಯ ಎಂಬಿ ಪಾಟೀಲರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ, ನಾಳೆನೇ ನಾನು ಕಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ. ಕ್ಷಮೆ ಕೇಳಬೇಕಾದ ಎಂಬಿ ಪಾಟೀಲರು. ಮುಸಲ್ಮಾನ್ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ, ಮಾಂಸಾಹಾರ ತಿನ್ನಿರಿ ಅಂತ ಹೇಳಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕದೇ ಇರೋಂಥ ತಪ್ಪನ್ನು ಮಾಡಿ ಮಾನ್ಯ ಎಂಬಿ ಪಾಟೀಲರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಕನ್ನೇರಿ ಸ್ವಾಮಿಗಳು ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನಗೆ ಕ್ಷಮಿಸಿ ಅನ್ನೋದನ್ನು ಸಮಾಜದ ಮುಂದೆ ಎಂಬಿ ಪಾಟೀಲರು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಛಿದ್ರ ಮಾಡಿ ಕನ್ನೇರಿ ಸ್ವಾಮಿಗಳ ಮೇಲೇ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ. ಅದಕ್ಕೋಸ್ಕರ ನಾಳೆಯಿಂದ ನಾಡಿದ್ದು 29ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಬೆಳಗಾಂನಲ್ಲಿ ಈ ವೀರಶೈವ ಲಿಂಗಾಯತ ಮಠಾಧೀಶ ನೇತೃತ್ವದಲ್ಲಿ ಮತ್ತು ವೀರಶೈವ ಲಿಂಗಾಯತ ನಾಯಕರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ.
ಅದರಲ್ಲಿ ಹಿಂದೂ ಸಮಾಜದ ಅನೇಕ ಪ್ರಮುಖರುಗಳು ಕೂಡ ಭಾಗವಹಿಸಿದ್ದಾರೆ. ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ನಾನೇ ಮಾತಾಡಿದ ಅನೇಕರು ಮಾತಾಡ್ತೀನಿ, ಅವರೆಲ್ಲರೂ ಬರ್ತೀನಿ ಅಂತ ಒಪ್ಪಿದ್ದಾರೆ, ಇನ್ನೂ ಅನೇಕರು ಬರ್ತಾರೆ. ಸರ್ಕಾರ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೋಬೇಕು. ಇಲ್ಲ ಅಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದನ್ನು ನಾಡಿದ್ದು ನಡೆಯುವಂಥ ಸಭೆಯಲ್ಲಿ ಚರ್ಚೆ ಆಗುತ್ತೆ. ವೀರಶೈವ ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲವನ್ನು ಈ ಸರ್ಕಾರ ಸೃಷ್ಟಿ ಮಾಡಿತು. ಇದನ್ನು ತಪ್ಪು ನೀವು ಮಾಡ್ತಾ ಇದ್ದೀರಿ ಅಂತ ಎಂ ಬಿ ಪಾಟೀಲ್ರಿಗೆ ನೇರವಾಗಿ ಭೀಮಣ್ಣ ಖಂಡ್ರೆಯವರೇ ಪ್ರಶ್ನೆ ಮಾಡಿದ್ದಾರೆ. ಅವರಿಬ್ಬರು ಬಡದಾಡಿದ್ದಾರೆ. ಅವರಿಬ್ಬರದ್ದು ವೈಯಕ್ತಿಕ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾಡಬೇಕಿತ್ತು ಈ ಸಮಾಜವನ್ನು. ಒಡೆದು ಛಿದ್ರ ಮಾಡಿ ಅದರಲ್ಲೂ ರಾಜಕೀಯವನ್ನು ಲಾಭ ಮಾಡಿಕೊಂಡಂಥ ಪ್ರಯತ್ನ ನಡೆಸ್ತಾ ಇರೋದು ನಿಜಕ್ಕೂ ಒಳ್ಳೆಯದಲ್ಲ. ಈ ದಿಕ್ಕಿನಲ್ಲಿ ನಾಡಿದ್ದು ನಮ್ಮ ಎಲ್ಲ ಅನೇಕ ನಾಯಕರು, ಕಾಡುಸಿದ್ದೇಶ್ವರ ಸ್ವಾಮಿಗಳು ಕೂಡ ಅದರಲ್ಲಿ ಉಪಸ್ಥಿತರಿರ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳರು, ಪ್ರಮೋದ್ ಮುತಾಲಿಕ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಮುರುಗೇಶ್ ನಿರಾಣಿ ಅವರು, ಈರಣ್ಣ ಕಡಾಡಿ ಅವರು, ನಾರಾಯಣ ಸಾಬ್ ಬಾಂಡ್ಗೆ, ಅರವಿಂದ್ ಬೆಲ್ಲದ್ದವರು, ಸುನಿಲ್ ಕುಮಾರ್, ಸಿ ಟಿ ರವಿ, ಪ್ರತಾಪ್ ಸಿಂಹ, ವಾದಿರಾಜ್, ಮುನಿಯಪ್ಪ, ಚಕ್ರವರ್ತಿ ಸೂಲಿಬೆಲೆ, ಮಹೇಶ್ ತೆಂಗಿನಕಾಯಿ, ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್, ಈ ರೀತಿ ಅನೇಕ ಲಿಂಗಾಯತ, ವೀರಶೈವ ಮತ್ತು ಹಿಂದೂ ಸಮಾಜದ ಪ್ರಮುಖರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಈಗಲೂ ಒತ್ತಾಯ ಮಾಡೋದು ಇಷ್ಟೇ, ಈ ಹೋರಾಟಗಳನ್ನು ಮಾಡೋಕ್ಕೆ ಅವಕಾಶ ಕೊಡದೇನೆ ತಕ್ಷಣ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಿಜಯಪುರ ಮತ್ತು ಬಾಗಲಕೋಟೆಗೆ ಬರಬಾರ್ದು ಅಂತ ನಿರ್ಬಂಧ ಏನು ಹಾಕಿದಿರಿ ಅದನ್ನು ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ.